ವೀಕ್ಷಕರೇ, ಕುಮಸಿ ಗ್ರಾಮದಲ್ಲಿ ಏನು ಕಾಳಜಿ ಕೇಂದ್ರ ತೆರೆದಿದ್ದಾರಲ್ಲ, ಅಲ್ಲಿಯೂ ಕೂಡ ಒಂದು ಸಮಸ್ಯೆ ಇದೆ. ಅಂದ್ರೆ ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಬೇಕಾದಂತ ಊಟೋಪಚಾರ ಆಗಿರ್ಬೋದು, ಬೆಳಗಿನ ತಿಂಡಿ ವಸ್ತುಗಳನ್ನಾಗಿರ್ಬೋದು, ಅಥವಾ ಟೀ ಕಾಫಿ ಹಾಲು ಅಥವಾ ಏನೇನೋ ಅವರಿಗೆ ಊಟೋಪಚಾರ ಮಾಡ್ತಕ್ಕಂಥ ಕೋಣೆ ಏನಿದೆಯಲ್ಲ, ಇದು ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಕೂಡ ಹೇಗಿದೆ ಅಂತಂದ್ರೆ ನಾನು ತೋರಿಸ್ತೀನಿ ಬನ್ನಿ. ಇದು ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂತ ಒಂದು ಅಡಿಗೆಯ ಮನೆ. ಈ ಅಡಿಗೆಯ ಮನೆಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈಗ ಜನರು ಒಂದಿಷ್ಟು ಜನ ಹೇಳಿದ್ರು, ಕೆಳಗೂ ನೀರ ಮೇಲೂ ನೀರ, ನಮ್ಮ ಬದುಕು ಅತಂತ್ರ ಆಗಿದೆ ಅಂತ ಹೇಳಿದ್ರು. ಈ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂತ ಅಡುಗೆ ಕೋಣೆ ಪರಿಸ್ಥಿತಿನೂ ಹೇಗಿದೆ ಅಂತಂದ್ರೆ, ಮೇಲೂ ನೀರು, ಆ ನೀರೆಲ್ಲ ಸೋರ್ತಾ ಇದೆ. ಅಂದ್ರೆ ಈ ಅಡುಗೆ ಕೋಣೆಯಲ್ಲಿ ನೀರೆಲ್ಲ ಸೋರ್ತಾ ಇದೆ. ಅಂದ್ರೆ ಇಲ್ಲಿ ಅಧಿಕಾರಿಗಳು, ಅಂದ್ರೆ ಇಲ್ಲಿ ಏನು ಸಹಾಯಕರು ಏನ್ ಕೆಲಸ ಮಾಡ್ತಾ ಇದ್ರಲ್ಲ, ಅಂದ್ರೆ ಅವರಿಗೆ ಊಟ ಉಪಚಾರ ಆಗಿರ್ಬೋದು, ಅನ್ನ ಆಗಿರ್ಬೋದು, ಸಾರ್ ಆಗಿರ್ಬೋದು, ಮತ್ತೆ ಏನ್ ಮಾಡ್ತಾ ಇದ್ರಲ್ಲ, ಅವರು ಕೂಡ ಒಂದು ನೀರಿನ ಮಳೆಗೆ ಇದು ಸೋರ್ತಾ ಇದೆ. ಇಲ್ಲಿನೂ ಕೂಡ ಒಂದು ಅಸ್ತವ್ಯಸ್ತ ಆಗಿದೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಅಕ್ಕ, ನಿಮ್ಮ ಹೆಸರು? ಮಲ್ಲಮ್ಮ. ನೀವು ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ಯಾವ್ಯಾವ ಅಡಿಗೆಗಳನ್ನ ಮತ್ತೆ ಏನೇನ್ ಮುಂಚೆ ಉಪ್ಪಿಟ್ಟು ಮಾಡಿದ್ರು ಸರ್, ಮಧ್ಯಾಹ್ನ ಅನ್ನ ಸಾರ ಮಾಡಿವ್ರಿ, ಸಂಜೆಗೆ ಚಿತ್ರಾನ್ನ ಮಾಡಾಕತ್ತೀವ್ರಿ. ಇಲ್ಲಿ ಕುಂದ್ರಕ್ನು ಜಾಗ ಇಲ್ರಿ, ಒಟ್ಟ ಎಕಡೆ ಹೊರಕತ್ತಾರಿ, ಸುಮ್ಮನೆ ಇದು ಮಾಡ್ಕೇಸಿ ಮಾಡಾಕತ್ತೀವ್ರಿ. ಅದೇ ಸರ್, ನಮ್ಗ್ ಸಮಾಚಾರ ಬಾಡ್ ಕಳ್ಕಡ್ದು ಏನ್ ಸಮಸ್ಯೆ ಐತ್ರಿ ಇಲ್ಲಿ? ಇದು ಮ್ಯಾಗಿನ ನೀರ್ ಸೋತಾರ ಸರ್, ಸಿಂಟೆಕ್ಸ್ ಒಟ್ಟು ಹಿಂಗೆಲ್ಲ ಕಡ್ದು ಬೀಳ್ತಾರೆ. ಕುಂದ್ರಕ್ನು ಜಾಗ ಇಲ್ಲ, ಏನು ಜಾಗನೇ ಇಲ್ರಿ, ಲೊಟೇರಿ. ವೀಕ್ಷಕರೇ, ಇಲ್ಲಿ ಕೂಡ ಏನಾಗಿದೆ ಅಂದ್ರೆ, ಇದು ಸುಸಜ್ಜಿತವಾದ ಶಾಲಾ ಕಟ್ಟಡ. ಅಂದ್ರೆ ಇದು ಬರೀ ಕೇವಲ ಕಾಳಜಿ ಕೇಂದ್ರದಲ್ಲ ಅಂತಲ್ಲ, ಇದು ಸರ್ಕಾರಿ ಶಾಲೆಯ ಒಂದು ದಾಸೋಹ, ಅಂದ್ರೆ ಅಡಿಗೆ ಮಾಡ್ತಕ್ಕಂತ ಒಂದು ಸ್ಥಳ. ಅಂದ್ರೆ ಇಲ್ಲಿಯೂ ಏನಾಗ್ತಾ ಇದೆ ಅಂದ್ರೆ, ಮಳೆ ಸೋರ್ತಾ ಇದೆ. ಮಳೆ ಸೋರ್ತಾ ಇದ್ರು ಅಂದ್ರೆ ಅಡಿಗೆ ಸಹಾಯಕ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ನಿಲ್ಲಕ್ಕೆ ಜಾಗನೂ ಇಲ್ಲ. ಮತ್ತು ಇನ್ನೊಂದ್ ಏನಂತಂದ್ರೆ, ಸೋರ್ತಾ ಇದೆ, ಇದು ಸೋರ್ತಾ ಇದೆ. ಮತ್ತು ಈ ಒಂದು ಶಾಲಾ ಕೊಠಡಿ ಏನಾಗಿದೆ ಅಂದ್ರೆ ಅಡಿಗೆ ಕೊಠಡಿ ಕೂಡ ಏನಾಗಿದೆ ಅಂದ್ರೆ, ಇದು ಕೂಡ ಒಂದು ದುಸ್ಥಿತಿಯಲ್ಲಿದೆ. ಅಂದ್ರೆ ತಾವು ಇಲ್ಲಿ ಮೇಲಿರ್ತಕ್ಕಂಥ ಸಿಮೆಂಟ್ ಚಾವಣಿ ಎಲ್ಲ ಕೆಳಗಡೆ ಉಸ್ಕೊಂಡ್ ಬಿಟ್ಟು ಕಬ್ಬಿಣದ ರಾಡ್ ಎಲ್ಲ ಕಾಣ್ತಾ ಇದೆ. ಮತ್ತು ಅಲ್ಲಿಂದ ನೀರು ಸೋರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಕೂಡ ಅಡಿಗೆ ಮಾಡದಂತ ಸ್ಥಿತಿ ಆಗಿದೆ. ಅಂದ್ರೆ ಇವರು ಮಾಡ್ತಕ್ಕಂಥ ಕೋಣೆಯ ನೆಲವೆಲ್ಲ ಹಸಿ 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 ಆಗಿದೆ. ಹೀಗಾದಾಗ ಅವರು ಕೂಡ ಹೇಗೆ ಅಡಿಗೆ ಮಾಡಬೇಕು? ಇದನ್ನ ಎಲ್ಲವನ್ನೂ ಅಧಿಕಾರಿಗಳು ತಮ್ಮ ಲಕ್ಷ್ಯದಲ್ಲಿ ಇರಬೇಕು. ಅಂದ್ರೆ ಇವತ್ತೇನೋ ಪ್ರವಾಹ ಬರುತ್ತೆ, ಕೇವಲ ಇವ್ರನ್ನ 15 ದಿನ 1 ತಿಂಗಳು ಸ್ಥಳಾಂತರ ಮಾಡ್ತೇವೆ, ಮತ್ತೆ ಅವ್ರನ್ನ ಬೇರೆ ಕಡೆ ಹಾಕ್ತಿವಿ ಅಂತ ಅನ್ನೋದು ಅಲ್ಲ. ಎಲ್ಲಾ ಕಡೆ ಏನೇನ್ ಸಮಸ್ಯೆಗಳಿದ್ದಾವೆ, ಏನೇನಿಲ್ಲ, ಎಲ್ಲವನ್ನು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ಆದ ನಂತರ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರನ ಕಲ್ಪಿಸಬೇಕು. ಶಿಕ್ಷಣ ಶುರುವಾಗಿದ್ದೇ ಶಾಲೆಗಳಲ್ಲಿ, ಒಂದು ದೇಶ ಕಟ್ಟುವುದೇ ಶಾಲೆಗಳಲ್ಲಿ, ಒಂದು ದೇಶದ ಭವಿಷ್ಯ ಸದೃಢವಾಗಿ ನಿರ್ಮಾಣವಾಗುವುದೇ ಪ್ರಾಥಮಿಕ ಶಾಲೆಗಳಲ್ಲಿ. ಪ್ರಾಥಮಿಕ ಶಾಲೆಗಳ ದುಸ್ಥಿತಿ ಕೂಡ ಹೀಗಾಗಿದೆ. ಹೇಳ್ರಕ್ಕೆ ಇಲ್ಲ, ಅಡಿಗೆನು ಅಂಜಂಜ್ ಕುತ್ ಮಾಡೋದಂಗ್ ನಡ್ದೈತಿ. ಮ್ಯಾಲೆಲ್ಲ ಹಪ್ಪಳಿ ಕಡ್ದು ಬೀಳತ್ತ, ಚಂತನ ಮುಚ್ಚದಂಗ ತೆರೆದು ಏನು ಜಾರಿನೇ ಆಡ್ಸಕ್ ಮಾಡಿಲ್ರಿ, ಏನಿಲ್ರಿ ಅದ್ರೊಳಗ್ರಿ. ಅದ್ರ ಸಂಬಂಧ ಇದೊಂದು ರೂಮ್ ಒಂದ್ ಇದು ಮಾಡಿದ್ರೆ ಐತಿ ನಮಗೆ. ಭಯದಲ್ಲಿ ಕೂಡ ಅವರು ಅಡಿಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ, ಸರ್ಕಾರ ಜನರ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಎಂಬುದನ್ನ ಇದು ತೋರಿಸುತ್ತದೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗೆ, ನಮಸ್ಕಾರ.